ನಮಸ್ಕಾರ. ನಮ್ಮೆಲ್ಲರಿಗೂ ಬ್ಯಾಕ್ ವಾಟರ್ ಬೋಟಿಂಗ್ ಅಂತ ಹೇಳುವಾಗ ಮೊದಲಿಗೆ ನೆನಬರೋದೇ ಕೇರಳದ ಪ್ರಸಿದ್ಧ ಬೋಟ್ಗಳು. ಯಾಕೆ ಇಂತಹ ಸುಂದರ ಬೋಟ್ ಯಾತ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಪ್ರಶ್ನೆ ಮಾಡ್ತೀವಿ. ಆದರೆ ನಾನಿವತ್ತು ನಿಮಗೆ ಕರ್ನಾಟಕದ ಅತ್ಯಂತ ಸುಂದರ ತಾಣದಲ್ಲಿ ಈ ಬ್ಯಾಕ್ ವಾಟರ್ ಬೋಟಿಂಗ್ನ ಅನುಭವ ಮಾಡಿಸ್ತೇನೆ. ನಾವಿವತ್ತು ಬಂದಿರುವಂತಹ ಜಾಗ ಹೊನ್ನಾವರ. ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಂದು ಸಣ್ಣ ಅಷ್ಟೇ ಸುಂದರ ಊರು. ಈ ಊರಲ್ಲಿ ಜಲಪಾತಗಳು, ಸಮುದ್ರ, ನದಿ ಮತ್ತು ಅತ್ಯಂತ ಪ್ರಸಿದ್ಧವಾದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಒಂದು ಬೇರೆನೇ ಪ್ರಪಂಚ ತೋರಿಸುತ್ತೆ. ಬನ್ನಿ ಹಾಗಿದ್ರೆ ಈ ಬ್ಯಾಕ್ ವಾಟರ್ ಬೋಟಿಂಗ್ನ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ಬರೋಣ. ಕಾಶ್ಮೀರ್ನ ದಾಲ್ ಲೇಕಲ್ಲಿ ಹೇಗೆ ರಿವರಲ್ಲಿ ನಿಮಗೆ ಬೇರೆ ಬೇರೆ ಐಟಮ್ ಅನ್ನು ಮಾರ್ತಾರೋ ಹಾಗೇನೆ ಇಲ್ಲಿ ಕೂಡ ಬೇರೆ ಬೇರೆ ಐಟಮ್ ಇದೆ ನೋಡಿ. ಇದನ್ನು ನೋಡಿ ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು. ಬಟ್ ಯಾವ ಥರ ಇದೆ ಅಂತ ಒಮ್ಮೆ ನೋಡಿ. ಈ ಥರದ ಒಂದು ಕಾನ್ಸೆಪ್ಟ್ ನಾನು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಸೊ ಎಂತ ಬೇಕು ಅದೆಲ್ಲ ಉಂಟು. ಏನೆಲ್ಲ ಇದೆ ಐಟಮ್? ಏನೆಲ್ಲ ಐಟಮ್ ಇದೆ? ಬಿಂಗೋ ಅಲ್ಲ, ಕುಡಿಯುವಂಥ ಐಟಮ್. ಹಾಂ, ಇದೆಲ್ಲ ಇಷ್ಟೆಲ್ಲ ಐಟಮ್ ಉಂಟು ನೋಡಿ. ನೀವೀಗ ಕೆಲವೊಮ್ಮೆ ಎಣಿಸ್ತೀರಾ ರಿವರಲ್ಲೆಲ್ಲ ನೀವು ತಿನ್ಬೇಕಂತಾದ್ರೆ ಅಥವಾ ಬೋಟಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ತಿನ್ಬೇಕಾದ್ರೆ ಕಾಶ್ಮೀರ ಹೋಗ್ಬೇಕು, ಕಾಶ್ಮೀರ್ನ ದಾಲ್ ಲೇಕಿಗೆ ಹೋಗ್ಬೇಕಂತ. ಆ ಥರದ್ದೇನಿಲ್ಲ. ನಮ್ಮ ಹೊನ್ನಾವರದಲ್ಲೇ ಈಗ ಇವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಈ ರಿವರ್ ಮಧ್ಯದಲ್ಲೇ ಎಲ್ಲ ಐಟಮ್ ಅನ್ನು ಮಾಡ್ತಾರೆ. ಸೊ ನಾವು ಏನಾದರೂ ಕುಡಿಯುವ. ಮಜ್ಜಿಗೆ ಉಂಟಾ? ಮಜ್ಜಿಗೆ ಕುಡಿ ನೋಡಿ. ಅವರಿಗೆ ನೋಡಿ ಮಜ್ಜಿಗೆ ಎಲ್ಲ ಈ ಥರ ಮಜ್ಜಿಗೆ ಕುಡಿತಿದ್ದಾರೆ. ಸೊ ಹಾಗೆಯೇ ನಿಮಗೆ ಎಳ್ನೀರು ಬೇಕಂತಾದರೆ ಎಳ್ನೀರು ಕೂಡ ಉಂಟು. ಇದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳುವ. ಫಸ್ಟಿಗೆ ಒಂದು ಮಜ್ಜಿಗೆ ಕುಡ್ಕೊಂಡ್ಬರೋಣ ಬನ್ನಿ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಇರೋದು ಕರ್ನಾಟಕದ ಪ್ರಸಿದ್ಧ ಜಾಗ ಆದಂತಹ ಹೊನ್ನಾವರದಲ್ಲಿ. ಹೊನ್ನಾವರದಲ್ಲಿ ಸುಮಾರು ಜಾಗಗಳು ನೋಡುವಂಥದ್ದಿದೆ. ಅದರಲ್ಲಿ ಈ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಕೂಡ. ಸೊ ನಾನು ಸಾಕಷ್ಟು ಸಲ ಈ ಬೋಟಿಂಗ್ ಮಾಡಿದ್ದೇನೆ, ಬಟ್ ಈ ಸಲ ವಾಪಸ್ ಮಾಡ್ತಾ ಇದ್ದೇನೆ. ಸೊ ನೋಡುವ ಯಾವ ಥರ ಆಗುತ್ತೆ ಅಂತ. ಸೊ ಇವರು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಇವರೇ ಇದ್ದರು, ಬೆಂಕಿಯವರು, ಮತ್ತು ಸುಮಾರು ಜನ ಇದ್ದರು. ಬಟ್ ಈ ಸಲ ವಾಪಸ್ ಮಾಡ್ತಾ ಇದ್ದೇನೆ. ಇದು ನಾನು ಥರ್ಡ್ ಟೈಮ್ ಮಾಡ್ತಿರುವಂಥದ್ದು. ಸೊ ಈ ಸಲ ಅದು 14-15 ಕಿಲೋಮೀಟರ್ ಇದೆ ಅಂತೆ. ಮತ್ತು ಸಾಕಷ್ಟು ಜಾಗಗಳನ್ನು ತೋರಿಸ್ತಾರೆ, ಹೊಸ ಹೊಸ ಜಾಗಗಳು ಇದೆ, ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಷ್ಟು ಕಿಲೋಮೀಟರ್ ಅದು? 15 ಲಾಸ್ಟ್ ಟೈಮ್ ಬಂದ್ರಿಗಿಂತ ಡೆವಲಪ್ ಆಗಿದೆ, ಚೆನ್ನಾಗಿದೆ. ಹೌದಾ? ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಕರ್ಕೊಂಡು. ಸೊ ಹಾಗೆ ನೀವೇ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದರಲ್ಲಿ ಹೋಗುವ ಬನ್ನಿ. ಲಾಸ್ಟ್ ಟೈಮ್ ಹೋಗುವಾಗ ನಮಗೆ ಸಣ್ಣ ಬೋಟ್ ಕೊಟ್ಟಿದ್ರು, ಬಟ್ ಈ ಸಲ ಇದನ್ನು ಡಬಲ್ ಡೆಕ್ಕರ್ ಬೋಟ್ ಮಾಡಿದ್ದಾರೆ. ಸೊ ಇದರ ಮೇಲೆ ಕೂಡ ಹೋಗ್ಬೋದು ನೋಡಿ, ಇದೇ ಥರ ಹೋಗಿ ಇಲ್ಲಿಂದ ಒಂದು ಪರ್ಫೆಕ್ಟ್ ವ್ಯೂ ನೋಡ್ತಾ ನಾವು ಈ ಬೋಟ್ ರೈಡನ್ನು ಎಂಜಾಯ್ ಮಾಡ್ಬೋದು. ಸೊ ಲಾಸ್ಟ್ ಟೈಮ್ ನಾನು ಬರುವಾಗ ಒಂದು 7-8 ಕಿಲೋಮೀಟರ್ ಇದ್ದರೆ ಇವತ್ತು 15 ಕಿಲೋಮೀಟರ್ ಇದೆ ಅಂತೆ. ಸೊ ನೋಡುವ ಯಾವುದೆಲ್ಲ ಜಾಗಗಳನ್ನು ನೋಡ್ಬೋದು ಮತ್ತು ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂತ. ಬಟ್ ಇದೊಂದು ಸಂಜೆ ಹೊತ್ತಲ್ಲಿ, ಸನ್ಸೆಟ್ ಹೊತ್ತಲ್ಲಿ ಬಂದರೆ ಇನ್ನೂ ಕೂಡ ಅದ್ಭುತವಾಗಿ ಕಾಣ್ತದೆ. ಸೊ ನೋಡಿ, ಸೊ ನೀವು ಖಂಡಿತ ಮುರುಡೇಶ್ವರ ಅಥವಾ ಗೋಕರ್ಣ ಬರೋದಂತಾದರೆ ಅಥವಾ ಮಂಗಳೂರು ಬರೋದಂತಾದರೆ ಖಂಡಿತ ಈ ಹೊನ್ನಾವರಕ್ಕೆ ಬನ್ನಿ. ಈ ಹೊನ್ನಾವರದಲ್ಲಿ ಈ ಶರಾವತಿ ಈ ಬೋಟ್ ರೈಡ್ ಏನಿದೆ ಅಥವಾ ಬ್ಯಾಕ್ ವಾಟರ್ ಬೋಟ್ ರೈಡ್ ಏನಿದೆ ಇದನ್ನು ಖಂಡಿತ ನೀವು ಮಾಡಲೇಬೇಕು. ಯಾಕೆಂದರೆ ಲಾಸ್ಟ್ ಟೈಮ್ ಬರುವಾಗ ಅಷ್ಟೊಂದು ಒಳ್ಳೆ ಆಗಿರಲಿಲ್ಲ, ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಡೆವಲಪ್ ಮಾಡಿದ ಥರ ಕಾಣ್ತಾ ಉಂಟು. ಅಲ್ಲಿ ರೋಡ್ಗಳನ್ನು ಕೂಡ ಮಾಡಿದ್ದಾರೆ ಮತ್ತು ಪಾರ್ಕಿಂಗ್ ಏರಿಯಾವನ್ನು ಕೂಡ ಕರೆಕ್ಟಾಗಿ ಮಾಡಿದ್ದಾರೆ. ಸೊ ಈಗ ಇಲ್ಲಿಂದ ಹೋಗಿ ನಾವಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಉಂಟಾಯ್ತಾ, ಸೊ ಆ ಕಡೆ ಹೋಗ್ತೇವೆ. ಅದು ಕೂಡ ಒಂದು ಅದ್ಭುತ ಸೀನರಿಯೇ. ಸೊ ಇದರ ಎಲ್ಲ ವಿಡಿಯೋ ನೀವು ನೋಡ್ತಾ ಇರ್ತೀರಾ. ಸೊ ನೀವೇನಾದರೂ ಈ ಕಡೆ ಬರೋದಂತಾದರೆ ನಿಮ್ಮಲ್ಲಿ ಏನಾದರೂ ಬಾರ್ಗೇನಿಂಗ್ ಸ್ಕಿಲ್ಸ್ ಇದ್ದರೆ ನಿಮಗೆ 1800 ರೂಪಾಯಿಗೆಲ್ಲ ಈ ಬೋಟನ್ನು ನಿಮಗೆ ರೆಂಟ್ ಮಾಡ್ಬೋದು. ಬಟ್ ಈಗ ನಾನು ಒಬ್ಬನೇ ಇರೋದ್ರಿಂದ ನನಗೆ 800 ರುಪೀಸಿಗೆ ಕೊಟ್ಟಿದ್ದಾರೆ. ಬಟ್ ನಾನು ಆ್ಯಕ್ಚುಲಿ ಇದು 2-3 ಸಲ ಬಂದಿದ್ದೇನೆ, ಬಟ್ ಆಗ ವ್ಲಾಗ್ ಮಾಡಿರಲಿಲ್ಲ. ಬಟ್ ಇವತ್ತು ನಾನು ವ್ಲಾಗ್ ಮಾಡಲಿಕ್ಕೋಸ್ಕರನೇ ವಾಪಸ್ ಹೊನ್ನಾವರಕ್ಕೆ ಬಂದು ಈ ಬೋಟ್ ರೈಡ್ ಮಾಡ್ತಾ ಇದ್ದೇನೆ. ಬಟ್ ಇಲ್ಲಿಂದ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನೀವೇನಾದರೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಬಂದರೆ ಸಂಜೆ ಹೊತ್ತಲ್ಲಿ ಅಥವಾ ಯಾವುದೇ ಹೊತ್ತಲ್ಲಿ, ಬೆಳಿಗ್ಗೆ ಹೊತ್ತಲ್ಲಿ ಕೂಡ ಈ ಥರ ಪೀಸ್ಫುಲ್ಲಾಗಿ ಈ ಸೀನರಿಯನ್ನು ಎಂಜಾಯ್ ಮಾಡ್ಬೋದು.
ಈಗ ನಾವು ಹೋಗ್ತಿರುವಂಥದ್ದು ಯಾವ ಜಾಗ? ಮ್ಯಾಂಗ್ರೋವ್ ಫಾರೆಸ್ಟ್. ಈಗ ನಾವು ಹೋಗ್ತಿರುವಂಥದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆ ಆಯ್ತಾ. ಸೊ ಈ ಬೋಟ್ ರೈಡಲ್ಲಿ ಯಾವುದೆಲ್ಲ ಜಾಗಗಳನ್ನು ನೋಡ್ಬೋದು? ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ, ಮ್ಯಾಂಗ್ರೋವ್ ಕೇವ್ಸ್ ಇದೆ, ಕೋಕೋನಟ್ ಕೇವ್ಸ್ ಇದೆ. ಹಾಂ, 3 ಜಾಗ ಇದೆ. ಈ ಸಲ ಸುಮಾರು ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ಯಾವುದೆಲ್ಲ ಡೆವಲಪ್ ಮಾಡಿದ್ದಾರೆ ಈ ಸಲ? ಕೋಕೋನಟ್ ಕೇವ್ಸ್ ಮಾಡಿದ್ದಾರೆ. ಕೊಕೊನಟ್ ಜಾಗ. ಓಕೆ. ಸೊ ಆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ನಾವು. ಸೊ ನೋಡುವ, ಇದು ಒಟ್ಟಾಗಿ ಎಷ್ಟು ಗಂಟೆಯ ಜರ್ನಿ? 1 ಅವರ್ ಜರ್ನಿ. ಯಾವಾಗ ಜಾಸ್ತಿಯಾಗಿ ಜನರು ಬರೋದು ಅಥವಾ ಯಾವಾಗ ಜಾಸ್ತಿಯಾಗಿ ಜನರು ಬರಬೇಕು ಅಂದರೆ ಬೆಳಿಗ್ಗೆ ಹೊತ್ತಲ್ಲಿ ಬರಬೇಕಾ, ಸಂಜೆ ಹೊತ್ತಲ್ಲಿ ಬರಬೇಕಾ? ಯಾವಾಗ ಬಂದು ನಡೆಯುತ್ತೆ, ಆದರೆ ಬೆಳಿಗ್ಗೆ ಹೊತ್ತು ಬಂದರೆ ತಂಪಿರುತ್ತಂತ. ಓಕೆ. ಯಾವಾಗ ಬೇಕಾದ್ರೆ ಬರ್ಬೋದಂತೆ. ಆದರೆ ಅವರೇ ಆಗಲಿ ನಾನು ಹೇಳಿದ ಹಾಗೆ ನೀವೇನಾದರೂ ಬೆಳಿಗ್ಗೆ ಹೊತ್ತಲ್ಲಿ ಬಂದರೆ ಸ್ವಲ್ಪ ತಂಪಿರ್ತದೆ. ಬಟ್ ಈಗ ಸ್ವಲ್ಪ ಬಿಸಿಲಿದೆ. ಬಟ್ ನಾವೀಗ ಹೋಗ್ತಿರುವಂಥದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಕಡೆಗೆ ಆಯ್ತಾ. ಮ್ಯಾಂಗ್ರೋವ್ ಫಾರೆಸ್ಟ್ ಯಾವ ಥರ ಇದೆ ಅಂತ ನೀವೇ. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆಂದು, ಕಣ್ಣನ್ನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು, ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ಕಾಶ್ಮೀರ್ನ ದಾಲ್ ಲೇಕಲ್ಲಿ ಹೇಗೆ ರಿವರಲ್ಲಿ ನಿಮಗೆ ಬೇರೆ ಬೇರೆ ಐಟಮನ್ನು ಮಾರ್ತಾರೋ ಹಾಗೇನೆ ಇಲ್ಲಿ ಕೂಡ ಬೇರೆ ಬೇರೆ ಐಟಮ್ ಇದೆ ನೋಡಿ. ಇದನ್ನು ನೋಡಿ ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಆಯಿತು. ಬಟ್ ಯಾವ ಥರ ಇದೆ ಅಂತ ಒಮ್ಮೆ ನೋಡಿ. ಈ ಥರದ ಒಂದು ಕಾನ್ಸೆಪ್ಟ್ ನಾನು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಸೊ ಎಂತ ಬೇಕು ಅದೆಲ್ಲ ಉಂಟು. ಏನೆಲ್ಲ ಇದೆ ಐಟಮ್? ಏನೆಲ್ಲ ಐಟಮ್ ಇದೆ? ಬಿಂಗೋ ಅಲ್ಲ, ಕುಡಿಯುವಂಥ ಐಟಮ್. ಹಾಂ, ಇದೆಲ್ಲ ಇಷ್ಟೆಲ್ಲ ಐಟಮ್ ಉಂಟು ನೋಡಿ. ನೀವೀಗ ಕೆಲವೊಮ್ಮೆ ಎಣಿಸ್ತೀರಾ ರಿವರಲ್ಲೆಲ್ಲ ನೀವು ತಿನ್ಬೇಕಂತಾದ್ರೆ ಅಥವಾ ಬೋಟಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ತಿನ್ಬೇಕಾದ್ರೆ ಕಾಶ್ಮೀರ ಹೋಗಬೇಕು, ಕಾಶ್ಮೀರ್ನ ದಾಲ್ ಲೇಕಿಗೆ ಹೋಗ್ಬೇಕಂತ. ಆ ಥರದ್ದೇನಿಲ್ಲ. ನಮ್ಮ ಹೊನ್ನಾವರದಲ್ಲೇ ಈಗ ಇವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಈ ರಿವರ್ ಮಧ್ಯದಲ್ಲೇ ಎಲ್ಲ ಐಟಮನ್ನು ಮಾಡ್ತಾರೆ. ಸೊ ನಾವು ಏನಾದರೂ ಕುಡಿಯುವ. ಮಜ್ಜಿಗೆ ಉಂಟಾ? ಮಜ್ಜಿಗೆ ಕುಡಿ ನೋಡಿ. ಅವರಿಗೆ ನೋಡಿ ಮಜ್ಜಿಗೆ ಎಲ್ಲ ಈ ಥರ ಮಜ್ಜಿಗೆ ಕುಡಿತಿದ್ದಾರೆ. ಸೊ ಹಾಗೆಯೇ ನಿಮಗೆ ಎಳ್ನೀರು ಬೇಕಂತಾದರೆ ಎಳ್ನೀರು ಕೂಡ ಉಂಟು. ಇದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳುವ. ಫಸ್ಟಿಗೆ ಒಂದು ಮಜ್ಜಿಗೆ ಕುಡ್ಕೊಂಡ್ಬರೋಣ ಬನ್ನಿ. ಈ ಥರದ ಒಂದು ಅದ್ಭುತ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ನೀವು ಕೂಡ ಜೀವನದಲ್ಲಿ ಒಮ್ಮೆ ಆದರೂ ಮಾಡಬೇಕು ಅಂತ ಅನಿಸುತ್ತೆ. ನೀವೇನಾದರೂ ಹೊನ್ನಾವರ ಬಂದರೆ ಇಲ್ಲಿನ ಬೋಟಿಂಗ್ ಮಾತ್ರ ಅಲ್ಲ, ಬೇರೆಲ್ಲ ಸ್ಥಳಗಳಿಗೆ ವಿಸಿಟ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಬೇರೊಂದು ಜಾಗದಲ್ಲಿ ಸಿಗುವ. ಧನ್ಯವಾದ.